ಭಾರತ ಕ್ರಿಕೆಟ್ ತಂಡದಲ್ಲಿ ಗಂಭೀರ್ ಭಿನ್ನಮತ. ಆಟಗಾರರ ಜೊತೆ ಸಮನ್ವಯ ಸಾಧಿಸಲು ಕೋಚ್ ಗೌತಮ್ ಗಂಭೀರ್ ವಿಫಲವಾಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಭಾರತ ಕ್ರಿಕೆಟ್ ತಂಡದಲ್ಲಿ ಗಂಭೀರ್ ಭಿನ್ನಮತ. ಟೀಂ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ ವಾತಾವರಣವು ತೀರಾ ಹದಗೆಟ್ಟಿದೆ. ಆಟಗಾರರ ಜೊತೆ ಸಮನ್ವಯ ಸಾಧಿಸಲು ಕೋಚ್ ಗೌತಮ್ ಗಂಭೀರ್ ವಿಫಲವಾಗಿದ್ದಾರೆ ಅನ್ನೋ ಮಾತು ಕ್ರಿಕೆಟ್ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ. ಪ್ರಸ್ತುತ ಟೀಂ ಇಂಡಿಯಾ ಪ್ರದರ್ಶನ ಅತ್ಯಂತ ಕಳಪೆ ಫಾರ್ಮ್ನಲ್ಲಿದೆ. ಸತತ 2 ಬಾರಿ ಟೆಸ್ಟ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಆಗಿದ್ದ ಈ ತಂಡ ಒನ್ ಡೇ ವಿಶ್ವಕಪ್ ಫೈನಲ್ ತಲುಪಿತ್ತು. T20 ವಿಶ್ವಕಪ್ ಗೆದ್ದ ತಂಡ ಇದೇನಾ ಎನ್ನುವ ಅನುಮಾನ ಮೂಡಿಸಿದೆ. ತಾವು ಬಯಸಿದಂತೆಯೇ ಎಲ್ಲರೂ ಇರಬೇಕು. ತಂಡದ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೆಟ್ಟದಾಗಿತ್ತು. ಪ್ರಸ್ತುತ ಟೀಂ ಇಂಡಿಯಾ ಪ್ರದರ್ಶನ ಅತ್ಯಂತ ಕಳಪೆ ಫಾರ್ಮ್ನಲ್ಲಿದೆ. ಸತತ 2 ಬಾರಿ ಟೆಸ್ಟ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಆಗಿದ್ದ, ಒನ್ ಡೇ ವಿಶ್ವಕಪ್ ಫೈನಲ್ ತಲುಪಿದ್ದ, T20 ವಿಶ್ವಕಪ್ ಗೆದ್ದ ತಂಡ ಇದೇನಾ ಎನ್ನುವ ಅನುಮಾನ ಮೂಡುವಂತಿದೆ. ಈಗ ರೋಹಿತ್ ಅವರಂತೆಯೇ ಆಗ ಗಂಗೂಲಿ ಕಳಪೆ ಆಟ. ಹೊಸ ಆಟಗಾರರ ಪ್ರಯೋಗ ವಿಪರೀತ ಎನ್ನುವಷ್ಟಾಯ್ತು. ಈಗ ಆದಂತೆಯೇ ಆಗ ತಂಡದೊಳಗಿನ ಜಗಳ ಲೀಕ್ ಆಗಿದ್ದವು. ಈ ಹಿಂದೆಯೂ ಹೀಗೆಯೇ ಆಗಿತ್ತು. ಗಂಗೂಲಿ ಕ್ಯಾಪ್ಟನ್ಸ್ ಜಾನ್ ರೈಟ್ ಕೋಚ್ ಆಗಿದ್ದಾಗ ವಿಶ್ವಕಪ್ ಫೈನಲ್ ತಲುಪಿದ್ರು. ಟೆಸ್ಟ್ ಪಂದ್ಯಗಳಲ್ಲಿ ಆರ್ಭಟಿಸುತ್ತಿದ್ದ ಆಟಗಾರರು ಚಾಪೆಲ್ ಕೋಚ್ ಆಗುತ್ತಿದ್ದಂತೆ ಕಳಪೆ ಆಟವಾಡುತ್ತಿದ್ರು. ತಂಡವು ಹೀನಾತಿಹೀನ ಸೋಲಿನ ಸುಳಿಗೆ ಸಿಲುಕಿತ್ತು. 2003ರಲ್ಲಿ ಅದ್ಭುತ ತಂಡವಾಗಿದ್ದ ಟೀಂ ಇಂಡಿಯಾ 2007ರಲ್ಲಿ ವೀಕ್. 2007ರ ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಕಳಪೆ ಪ್ರದರ್ಶನ. ಈಗ ರೋಹಿತ್ ಪಡೆ ಭರ್ಜರಿ ಪ್ರದರ್ಶನದ ಬೆನ್ನಲ್ಲೇ ಕಳಪೆ ಆಟ. 2007ರ ವಿಶ್ವಕಪ್ ಟೂರ್ನಿಯಲ್ಲಿ ಹೀನಾಯ ಪ್ರದರ್ಶನ ನೀಡಿತ್ತು. ಟೆಸ್ಟ್ ಮ್ಯಾಚ್ಗಳಲ್ಲೂ ಸೋತು ಸ್ವರ್ಗಿತ್ತು. ಗಂಗೂಲಿ ತಲೆದಂಡಕ್ಕೊಳಗಾಗಿದ್ರು. ಕೊನೆಗೆ ಗಂಗೂಲಿ ಪರ ಸಚಿನ್, ಶೇವಾಗ್, ಹರ್ಭಜನ್, ಯುವರಾಜ್ ಸಿಂಗ್, ಕೈಫ್, ಜಹೀರ್ ಖಾನ್ ಹಾಗೂ ನೆಹ್ರಾ ಮೊದಲಾದವರು ಬಹಿರಂಗ ಹೇಳಿಕೆ ನೀಡಿದ್ರು. ಈಗಲೂ ಅಂತಹ ಪರಿಸ್ಥಿತಿ ಉದ್ಭವವಾಗಿದೆ ಎನ್ನುತ್ತಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್. ಜಾನ್ ರೈಟ್ ಕೋಚ್ ಆಗಿದ್ದಾಗ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ. ಚಾಪೆಲ್ ಕೋಚ್ ಆಗುತ್ತಿದ್ದಂತೆ ಹೀನಾಯ ಪ್ರದರ್ಶನ ತೋರಿತ್ತು. ಈಗ ದ್ರಾವಿಡ್ ಕೋಚ್ ಅವಧಿಯಲ್ಲಿ ರೋಹಿತ್ ಟೀಮ್ ಅದ್ಭುತ ಆಟ. ಗಂಭೀರ್ ಕೋಚ್ ಆಗುತ್ತಿದ್ದಂತೆ ರೋಹಿತ್ ಟೀಮ್ ಕಳಪೆ ಆಟ. ದಾದಾಗೆ ಸಿಕ್ಕ ಬೆಂಬಲ ರೋಹಿತ್ಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಸಹಜವಾಗಿಯೇ ಈಗ ಎಲ್ಲರಲ್ಲೂ ಮೂಡಿದೆ. ಗಂಗೂಲಿ ಪರ ಸಚಿನ್, ಶೇವಾಗ್, ಹರ್ಭಜನ್, ಜಹೀರ್, ಕೈಫ್, ಯುವರಾಜ್, ಲಕ್ಷ್ಮಣ್ ಹಾಗೂ ನೆಹ್ರಾ ಬಹಿರಂಗವಾಗಿ ಬೆಂಬಲ ನೀಡಿದ್ರು. ಈಗ ಅದೇ ತರಾನೇ ದಿಗ್ಗಜ ಆಟಗಾರರು ರೋಹಿತ್ ಪರ ಬೆಂಬಲ ನೀಡ್ತಾರಾ ಕಾದ್ ನೋಡಬೇಕಾಗಿದೆ. ಈಗಾಗಲೇ ಗಂಭೀರ್ ಅವರನ್ನ ಕೋಚ್ ಹುದ್ದೆಯಿಂದ ಔಟ್ ಮಾಡುವ ಸಾಧ್ಯತೆ ಇದೆ. ಕೋಚ್ ರೇಸ್ ನಲ್ಲಿರುವ VVS ಲಕ್ಷ್ಮಣ್ ಟೆಸ್ಟ್ ತಂಡದ ಕೋಚ್ ಆಗಿ ನೇಮಿಸೋ ಮಾಹಿತಿ ಲಭ್ಯವಾಗುತ್ತಿದೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಸುದ್ದಿ ಬಗ್ಗೆ ಭಾರತ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಸ್ಪಷ್ಟನೆ ನೀಡಿದ್ದಾರೆ. ಸಿಡ್ನಿ ಟೆಸ್ಟ್ ಪಂದ್ಯದ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡ ಗಂಭೀರ್, ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ರಾಮಾಣಿಕರು ಇರುವವರೆಗೆ ಭಾರತೀಯ ಕ್ರಿಕೆಟ್ ಸುರಕ್ಷಿತರ ಕೈಯಲ್ಲಿರುತ್ತದೆ ಎಂದಿದ್ದಾರೆ. ಗೌತಮ್ ಗಂಭೀರ್ ಕೋಚ್ ಮತ್ತು ಆಟಗಾರರ ನಡುವಿನ ಡ್ರೆಸ್ಸಿಂಗ್ ರೂಮ್ ಚರ್ಚೆಗಳು ಅಷ್ಟಕ್ಕೆ ಸೀಮಿತವಾಗಿರಬೇಕು. ಒಂದೇ ಒಂದು ವಿಷಯವು ನಿಮ್ಮನ್ನು ತಂಡದಲ್ಲಿ ಇರಿಸಬಹುದು, ಅದು ನಿಮ್ಮ ಪ್ರದರ್ಶನವಾಗಿದೆ. ಮೊದಲು ತಂಡ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆಟಗಾರ ಮತ್ತು ತರಬೇತುದಾರರ ನಡುವಿನ ಚರ್ಚೆಗಳು ಅವರ ನಡುವೆ ಇರಬೇಕು. ಡ್ರೆಸ್ಸಿಂಗ್ ರೂಮ್ ನಲ್ಲೇ ಎಲ್ಲಾ ಸಂಭಾಷಣೆಗಳು ಉಳಿಯಬೇಕು ಎಂದು ಗಂಭೀರ್ ಹೇಳಿದ್ದಾರೆ. ಕೆಲ ವರದಿಗಳು ನಿಜವಲ್ಲ. ಯಾವುದೇ ವರದಿಗಳಿಗೆ ನಾವು ಉತ್ತರಿಸುವ ಅಗತ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ. ಕೆಲವು ಪ್ರಾಮಾಣಿಕ ಮಾತುಗಳಿವೆ, ಅದನ್ನೇ ನಾನು ಹೇಳಬಲ್ಲೆ. ಪ್ರಾಮಾಣಿಕತೆ ಬಹಳ ಮುಖ್ಯ. ನೀವು ದೊಡ್ಡದನ್ನು ಸಾಧಿಸಲು ಬಯಸಿದರೆ ಪ್ರಾಮಾಣಿಕತೆ ಬಹಳ ಮುಖ್ಯ ಎಂದು ಗೌತಮ್ ಗಂಭೀರ್ ಪುನರುಚ್ಚರಿಸಿದ್ದಾರೆ. ನಮ್ಮ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಂದೇ ಒಂದು ಮಾತುಕತೆ ನಡೆದಿದ್ದು, ಅದು ಟೆಸ್ಟ್ ಗೆಲ್ಲುವುದು ಹೇಗೆ ಎಂಬುದಾಗಿ. ಇದರ ಹೊರತಾಗಿ ಬೇರೆ ಯಾವ ಮಾತುಕತೆಯೂ ನಡೆದಿಲ್ಲ. ಈ ಟೆಸ್ಟ್ ಪಂದ್ಯ ಎಷ್ಟು ಮಹತ್ವದ್ದಾಗಿದೆ ಎಂಬುದು ಎಲ್ಲರಿಗೆ ಗೊತ್ತಿದೆ. ಹೀಗಾಗಿ ಅದರ ಬಗ್ಗೆ ಚರ್ಚೆ ಅನಗತ್ಯ ಎಂದು ಗಂಭೀರ್ ಹೇಳಿದ್ದಾರೆ. ನಮ್ಮ ಮುಂದಿನ ಗುರಿ ಆಸ್ಟ್ರೇಲಿಯಾ ವಿರುದ್ಧದ 5ನೇ ಟೆಸ್ಟ್ ಪಂದ್ಯ. ಸಿಡ್ನಿ ಟೆಸ್ಟ್ ಗೆಲ್ಲುವತ್ತ ಗಮನ ಹರಿಸಲಾಗುವುದು ಮತ್ತು ಸರಣಿಯ ಅಂತಿಮ ಪಂದ್ಯದಲ್ಲೇ ತಂಡವು ಪ್ರಬಲ ಪ್ರದರ್ಶನ ನೀಡುವ ಬಗ್ಗೆ ಅತ್ಯಂತ ವಿಶ್ವಾಸವಿದೆ ಎಂದು ಗಂಭೀರ್ ಹೇಳಿದ್ದಾರೆ. ಅಲ್ಲದೆ ಸಿಡ್ನಿ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುವ ಮೂಲಕ
ನಾವು ಸರಣಿಯನ್ನು 2-2 ಅಂತರದಿಂದ ಸಮಗೊಳಿಸಲಿದ್ದೇವೆ ಎಂದು ಇದೇ ವೇಳೆ ಗೌತಮ್ ಗಂಭೀರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾ ತಂಡದ ಸರಣಿ ಗೆಲುವು ಕನಸಿಗೆ ಬ್ರೇಕ್ ಹಾಕಲು ಟೀಂ ಇಂಡಿಯಾ ಪ್ಲಾನ್ ರೂಪಿಸಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5ನೇ ಟೆಸ್ಟ್ ಪಂದ್ಯವು ಶುಕ್ರವಾರದಿಂದ ಜನವರಿ 3ಕ್ಕೆ ಶುರುವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸರಣಿಯನ್ನು ಸಮಬಲದಲ್ಲಿ ಅಂತ್ಯಗೊಳಿಸಬಹುದು. ಹೀಗಾಗಿ ಈ ಪಂದ್ಯವು ಭಾರತದ ಪಾಲಿಗೆ ನಿರ್ಣಾಯಕವಾಗಿದೆ. ಈ ನಿರ್ಣಾಯಕ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ರೋಹಿತ್ ಶರ್ಮಾ ಪಡೆ ಸೋಲು ತಪ್ಪಿಸಿಕೊಳ್ಳಲಿದೆಯಾ ಕಾದ್ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ನೊಂದಿಗೆ ತಂಡವು ಪುಟಿದೇಳುತ್ತಾ ಟೀಂ ಇಂಡಿಯಾದ ಒಳಿತಿಗಾಗಿ ಬಿಸಿಸಿಐ ಬಿಗ್ ಡಿಸಿಷನ್ ತೆಗೆದುಕೊಳ್ಳುತ್ತಾರಾ ಕಾದ್ ನೋಡಬೇಕಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನ್ಯೂ ಸ್ಪೆಷಲಿಸ್ಟ್ ಕೋಚ್ ಟೀಂ ಇಂಡಿಯಾಗೆ ಬರ್ತಾರಾ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.